ನನಗೆ ಕ್ಯಾನ್ಸರ್ ಎಂದು ತಿಳಿದ ಕೂಡಲೇ ನನ್ನ ಪತಿ ವಿಚ್ಛೇದನೆಯ ಅರ್ಜಿ ಸಲ್ಲಿಸಿದನು, ಏಕೆಂದರೆ ಅವನು ನರ್ಸ್ ಆಗಿ ಕೆಲಸ ಮಾಡಲು ಒಪ್ಪಿಕೊಂಡಿರಲಿಲ್ಲ. ಶಸ್ತ್ರಚಿಕಿತ್ಸೆ ಮತ್ತು ಕಠಿಣ ಕೀಮೋಥೆರಪಿಯ ಮೂಲಕ ನನ್ನ ಜೀವ ಉಳಿಸಿಕೊಳ್ಳಲು ನಾನು 1 ವರ್ಷ ಹೋರಾಡಿದೆ. ಆದರೆ ನಾನು ಈಗ ಕ್ಯಾನ್ಸರ್ ಮುಕ್ತಳಾಗಿದ್ದೇನೆ ಎಂದು ವೈದ್ಯರು ಹೇಳಿದ ತಕ್ಷಣ ಅವನ ಮನಸ್ಸು ಇದ್ದಕ್ಕಿದ್ದಂತೆ ಬದಲಾಯಿತು. ನಾನು ಈಗ ಅವನಿಗೆ ಹೊರೆಯಲ್ಲ ಎಂಬ ಕಾರಣಕ್ಕೆ ಎಲ್ಲವೂ ಸರಿಯಾಗಿದೆ ಎಂದು ನಟಿಸುತ್ತಾ ವಿಚ್ಛೇದನೆಯ ಅರ್ಜಿಯನ್ನು ಹಿಂಪಡೆಯಲು ಪ್ರಯತ್ನಿಸಿದನು. ನಾನು ಅವನನ್ನು ಬ್ಲಾಕ್ ಮಾಡಿದಾಗ ಅವನು ಸಂಪೂರ್ಣವಾಗಿ ಆಘಾತಕ್ಕೊಳಗಾದನು. ನನ್ನ ಕತ್ತಲೆಯ ಸಮಯದಲ್ಲಿ ನನ್ನನ್ನು ಕೈಬಿಟ್ಟ ವ್ಯಕ್ತಿಯೊಂದಿಗೆ ನಾನು ಎಂದಿಗೂ ಇರಲಾರೆ ಎಂದು ನಾನು ನನ್ನ ವಕೀಲರಿಗೆ ಸ್ಪಷ್ಟವಾಗಿ ಹೇಳಿದೆ. ಮುಂದಿನ 4 ವರ್ಷಗಳ ಕಾಲ ಈ ಪ್ರಕ್ರಿಯೆಯನ್ನು ಎಳೆಯಲು ಅವನು ನ್ಯಾಯಾಲಯದಲ್ಲಿ ಹಲವು ನಾಟಕಗಳನ್ನು ಆಡಿಸಿದನು. ಆದರೆ ನಿನ್ನೆ ನ್ಯಾಯಾಧೀಶರು ಅಂತಿಮವಾಗಿ ದಾಖಲೆಗಳಿಗೆ ಸಹಿ ಹಾಕಿದರು. 4.5 ವರ್ಷಗಳ ಆ ಅನಿಶ್ಚಿತತೆಯ ಸಮಯ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಈಗ ನನಗೆ ಒಂದು ಉತ್ತಮವಾದ ಹೊಸ ಕೆಲಸ ಸಿಕ್ಕಿದೆ. ನಾನು ನನ್ನ 41ನೇ ಜನ್ಮದಿನದ ಪ್ರವಾಸವನ್ನು ಯೋಜಿಸುತ್ತಿದ್ದೇನೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು 2 ರೀತಿಯ ಕ್ಯಾನ್ಸರ್ಗಳಿಂದ ಮುಕ್ತಳಾಗಿದ್ದೇನೆ. ಒಂದು ಆ ಕಾಯಿಲೆ, ಮತ್ತೊಂದು ಆ ಮನುಷ್ಯ.